ರಂಜಾನ್ ಸಂಭ್ರಮ ಇದೆ. ಆದ್ರೆ ಅಲಿಪುರದಲ್ಲಿ ಮಾತ್ರ ಶೋಕಾಚರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಆಲಿಪುರ. ಎಲ್ಲ ಕಡೆಗೆ ರಂಜಾನ್ ಸಂಭ್ರಮ ಇದೆ, ಆದ್ರೆ ಆಲಿಪುರದಲ್ಲಿ ಮಾತ್ರ ಶೋಕಾಚರಣೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಆಲಿಪುರ. ಇರಾನ್ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಶೋಕಾಚರಣೆ ಮಾಡಲಾಗಿದೆ. ರಂಜಾನ್ ಹಬ್ಬದಂದೇ ಶಿಯಾ ಮುಸ್ಲಿಮರ ಶೋಕಾಚರಣೆ ಆಗಿದೆ. ನೆಚ್ಚಿನ ನಾಯಕ ಖಮೇನಿ ಅಗಲಿಕೆಗೆ ಶಿಯಾಗಳ ಶೋಕ ನಮನ. ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾದರು. ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಶೋಕಾಚರಣೆಯನ್ನ ಮಾಡಿದ್ರು. ಇರಾನ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವಂತಹ ಆಲಿಪುರ ಜನ. ಆಲಿಪುರದ 2000ಕ್ಕೂ ಹೆಚ್ಚು ಜನ ಇರಾನ್ ದೇಶದಲ್ಲಿ ವಾಸ. ಎಲ್ಲೆಡೆ ರಂಜಾನ್ ಸಂಭ್ರಮವಿದೆ, ಆದರೆ ಗೌರಿಬಿದನೂರು ತಾಲೂಕಿನ ಆಲಿಪುರದಲ್ಲಿ ಮಾತ್ರ ಶೋಕ ಮನೆ ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿದೆ. ಇರಾನ್ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಹತ್ಯೆ ಏನಾಯಿತು, ಇದನ್ನು ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಸ್ಲಿಂ ಶೋಕಾಚರಣೆ, ಶಿಯಾ ಮುಸ್ಲಿಮರಿಂದ ಶೋಕಾಚರಣೆಯಾಗಿದೆ. ನೆಚ್ಚಿನ ನಾಯಕ ಖಮೇನಿ ಅಗಲಿಕೆಗೆ ಶಿಯಾಗಳ ಶೋಕಾಚರಣೆಯಾಗಿದೆ. ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಸಾಮೂಹಿಕವಾಗಿ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಶೋಕಾಚರಣೆಯನ್ನ ಆಚರಿಸಿದ್ದಾರೆ. ಇರಾನ್ನೊಂದಿಗೆ ನಿಕಟ ಸಂಪರ್ಕವಿರುವಂತಹ ಜನ ಇವರು, ಆಲಿಪುರದ ಜನ. ಸುಮಾರು 2000ಕ್ಕೂ ಹೆಚ್ಚು ಜನ ಇರಾನ್ ದೇಶದಲ್ಲಿ ವಾಸ ಮಾಡ್ತಾರೆ, ಆಲಿಪುರದ ಮೂಲದವರು. ಹಾಗಾಗಿ ಮಸೀದಿಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ, ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ರು. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಹತ್ಯೆಯನ್ನು ಖಂಡಿಸಿ ಆಲಿಪುರದಲ್ಲಿ ಮುಸ್ಲಿಂ ಸಮುದಾಯದವರು, ಅದರಲ್ಲೂ ಶಿಯಾ ಮುಸ್ಲಿಮರಿಂದ ಶೋಕಾಚರಣೆ ಆಯಿತು. ಸಾಮೂಹಿಕವಾಗಿ ಮಸೀದಿಯಲ್ಲಿ ಸೇರಿ ಪ್ರಾರ್ಥನೆಯನ್ನ ಮಾಡಿದ್ರು, ಶೋಕಾಚರಣೆಯನ್ನ ಕೂಡ ಮಾಡಿದ್ರು. ಸರ್ವೋಚ್ಚ ನಾಯಕ ಅಲಿ ಖಮೇನಿಯ ಹತ್ಯೆಯನ್ನು ಖಂಡಿಸಿ ರಂಜಾನ್ ಹಬ್ಬದಂದೇ ಶಿಯಾ ಮುಸ್ಲಿಮರು ಶೋಕಾಚರಣೆಯನ್ನ ಆಚರಿಸಿದ್ರು. ಅಲಿ ಖಮೇನಿ ಹತ್ಯೆ ಇದು ಶಿಯಾ ಮುಸ್ಲಿಮರಲ್ಲಿ ನೋವನ್ನು ಉಂಟು ಮಾಡಿದೆ. ತೋಳಿಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಮಸೀದಿಯಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡಿ ಶೋಕಾಚರಣೆಯನ್ನ ಮಾಡಿದ್ರು. ಅಲಿಪುರದ ಜನ ಇರಾನ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರಂತೆ. 2000ಕ್ಕೂ ಹೆಚ್ಚು ಜನ ಆಲಿಪುರದ ಮೂಲದವರು ಇರಾನ್ ದೇಶದಲ್ಲಿ ವಾಸ ಮಾಡ್ತಾರೆ. ನೆಚ್ಚಿನ ನಾಯಕ ಅಲಿ ಖಮೇನಿ. ಎಲ್ಲೆಡೆ ರಂಜಾನ್ ಸಂಭ್ರಮ ಇದೆ, ಆದ್ರೆ ಅಲಿ ಖಮೇನಿಯ ಹತ್ಯೆಯನ್ನ ಖಂಡಿಸಿ ಇಲ್ಲಿ ಶೋಕಾಚರಣೆಯನ್ನ ಮಾಡಲಾಯಿತು. ಜೊತೆಗೆ ಅಲಿ ಖಮೇನಿ ಹತ್ಯೆ ಏನಾಯಿತು, ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು, ಶೋಕಾಚರಣೆಯನ್ನ ಮಾಡಿದ್ರು. ಶಿಯಾ ಮುಸ್ಲಿಮರಿಂದ ಶೋಕಾಚರಣೆ ಆಯಿತು. ಸಾಮೂಹಿಕವಾಗಿ ರಂಜಾನ್ ಹಬ್ಬದಂದು ಮಸೀದಿಯಲ್ಲಿ ಪಾಲ್ಗೊಂಡ್ರು. ಅಲಿಪುರದ ಮುಸ್ಲಿಮರಿಂದ ಸಾಮೂಹಿಕ ಪ್ರಾರ್ಥನೆ ಮತ್ತು ಶೋಕಾಚರಣೆ ಆಯಿತು. ಗೌರಿಬಿದನೂರು ತಾಲೂಕಿನ ಅಲಿಪುರ, ಇಲ್ಲಿನ 2000ಕ್ಕೂ ಹೆಚ್ಚು ಜನ ನಿಕಟವಾಗಿ ಇರಾನ್ ದೇಶದೊಂದಿಗೆ ಸಂಪರ್ಕವನ್ನ ಹೊಂದಿದ್ದಾರಂತೆ. ಮತ್ತು 2000ಕ್ಕೂ ಹೆಚ್ಚು ಜನ ಅಲಿಪುರ ಮೂಲದವರು ಇರಾನ್ ದೇಶದಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಆ ದೇಶಕ್ಕೂ ಮತ್ತು ಅಲಿಪುರಕ್ಕೂ ನಿಕಟವಾದಂತಹ ಸಂಪರ್ಕ ಸಂಬಂಧ ಇರುವಂತಹ ಕಾರಣ ರಂಜಾನ್ ಹಬ್ಬದಂದು ಶಿಯಾ ಮುಸ್ಲಿಮರು ಶೋಕಾಚರಣೆಯಲ್ಲಿ ತೊಡಗಿದ್ರು. ಮಸೀದಿಯಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಕೂಡ ಕೈಗೊಂಡರು.